ನಮಸ್ಕಾರ, ನಾನು ಬಿಆರ್ ನಾಯ್ಡು. ನಾವೆಲ್ಲರೂ ಜಾಗತಿಕ ಮುಖ್ಯಾಂಶಗಳನ್ನು ನೋಡಿದ್ದೇವೆ. 25 ವರ್ಷದೊಳಗಿನ 60 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಭಾರತವು ವಿಶ್ವದಲ್ಲೇ ಅತಿದೊಡ್ಡ ಡೆಮೋಗ್ರಾಫಿಕ್ ಡಿವಿಡೆಂಡ್ ಹೊಂದಿದೆ. ಇದು ಜಾಗತಿಕ ಆರ್ಥಿಕತೆಯನ್ನು ಮುನ್ನಡೆಸಲು ಸಿದ್ಧವಾಗಿರುವ ಅದ್ಭುತ ಯುವಶಕ್ತಿ. ಇದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯ. ಆದರೆ ಈ ಯುವಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಬೇಕಾದ ವ್ಯವಸ್ಥೆಯೇ ಸಂಪೂರ್ಣವಾಗಿ ಮುರಿದು ಬಿದ್ದರೆ ಏನಾಗುತ್ತದೆ? 22 ವರ್ಷದ ಅಮಿತ್ನನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಲಕ್ಷಾಂತರ ಇತರ ಯುವಕರಂತೆ ಇವನು ಕೂಡ ಹೆತ್ತವರ ಜೀವಮಾನದ ಉಳಿತಾಯದ ಬೆಂಬಲದೊಂದಿಗೆ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡುತ್ತಾ ಒಂದು ಸಣ್ಣ ಕೋಣೆಯಲ್ಲಿ 3 ವರ್ಷಗಳ ಕಾಲ ಓದಿದ್ದ. ಅವನು ಯಾವುದೇ ಉಚಿತ ಕೊಡುಗೆಯನ್ನು ಕೇಳಿರಲಿಲ್ಲ. ಕೇವಲ ಒಂದು ನ್ಯಾಯಯುತ ಪರೀಕ್ಷೆಯನ್ನು ಕೇಳಿದ್ದ. ಆದರೆ ನೀಟ್ ಮತ್ತು ಯುಜಿಸಿ ನೆಟ್ ನಂತಹ ಪರೀಕ್ಷೆಗಳು ಸರಣಿ ಸೋರಿಕೆ ಮತ್ತು ರದ್ದತಿಗಳನ್ನು ಎದುರಿಸಿದಾಗ ಅದು ಕೇವಲ ತಾಂತ್ರಿಕ ದೋಷವಾಗಿ ಉಳಿಯುವುದಿಲ್ಲ. ಅದು ಇಡೀ ಪೀಳಿಗೆಗೆ ಮಾಡುವ ವ್ಯವಸ್ಥಿತ ದ್ರೋಹ. ಇದರ ವ್ಯಾಪ್ತಿಯನ್ನ ಅರ್ಥ ಮಾಡಿಕೊಳ್ಳಲು ರಾಜಕೀಯ ಭಾಷಣಗಳನ್ನು ಬದಿಗಿಟ್ಟು ನೇರವಾಗಿ ದತ್ತಾಂಶವನ್ನ ನೋಡೋಣ. ವಿವಿಧ ರಾಜ್ಯಗಳ ವಿಧಾನಸಭೆಗಳ ಮಾಹಿತಿ ಮತ್ತು ಸಾರ್ವಜನಿಕ ದಾಖಲೆಗಳ ಪ್ರಕಾರ ಭಾರತವು ಕಳೆದ 7 ವರ್ಷಗಳಲ್ಲಿ ಮಾತ್ರವೇ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ 60ಕ್ಕೂ ಹೆಚ್ಚು ಪ್ರಮುಖ ಪ್ರಶ್ನೆ ಪತ್ರಿಕೆ ಸೋರಿಕೆಗಳನ್ನು ಕಂಡಿದೆ. ತೊಂದರೆಗೊಳಗಾದ ಒಟ್ಟು ಯುವಕರ ಸಂಖ್ಯೆ ಎಷ್ಟು ಗೊತ್ತೇ? 3 ಕೋಟಿಗೂ ಹೆಚ್ಚು. ಇದು ಇಡೀ ಆಸ್ಟ್ರೇಲಿಯಾ ದೇಶದ ಒಟ್ಟು ಜನಸಂಖ್ಯೆಗಿಂತ ದೊಡ್ಡದಾಗಿದೆ. ಇದು ಏಕೆ ಸಂಭವಿಸುತ್ತಿದೆ? ಏಕೆಂದರೆ ನಮ್ಮ ಆಡಳಿತ ರಚನೆಯಲ್ಲಿರುವ ಒಂದು ದೊಡ್ಡ ಲೋಪ. ಸರ್ಕಾರದ ಜವಾಬ್ದಾರಿಯನ್ನು ಅತಿಯಾಗಿ ಹೊರಗುತ್ತಿಗೆ ನೀಡುತ್ತಿರುವುದು. ವೆಚ್ಚವನ್ನು ಕಡಿಮೆ ಮಾಡಲು ಪರೀಕ್ಷೆ ನಡೆಸುವ ಪ್ರಮುಖ ವ್ಯವಸ್ಥೆಗಳನ್ನು ಯಾವುದೇ ಕಠಿಣ ಮೇಲ್ವಿಚಾರಣೆ ಇಲ್ಲದೆ ಖಾಸಗಿ ಸಂಸ್ಥೆಗಳಿಗೆ ವಹಿಸಿಕೊಡಲಾಯಿತು. ಗವರ್ಮೆಂಟ್ ತನ್ನ ನೇರ ಜವಾಬ್ದಾರಿಯಿಂದ ಹಿಂದೆ ಸರಿದಿದ್ದರಿಂದ ನಮ್ಮ ಯುವಕರ ಭವಿಷ್ಯವು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವ ಮಾಫಿಯಾಗಳ ಪಾಲಾಗುವಂತಾಯಿತು. ಇದೇ ರೀತಿಯ ವ್ಯವಸ್ಥಿತ ರಾಜಿಗೆ ನಮ್ಮ ದೇಶದ ಭೌತಿಕ ಮೂಲ ಸೌಕರ್ಯಗಳು ಸಾಕ್ಷಿಯಾಗುತ್ತಿವೆ. ವಿಮಾನ ನಿಲ್ದಾಣಗಳು, ಸುರಂಗಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ಭವ್ಯವಾದ ಟಿವಿಯಲ್ಲಿ ಅದ್ದೂರಿಯಾಗಿ ಪ್ರಸಾರವಾಗುವ ಉದ್ಘಾಟನೆಗಳನ್ನು ನಾವು ಸಂಭ್ರಮಿಸುತ್ತೇವೆ. ಆದರೆ ಉದ್ಘಾಟನೆಯಾದ ಕೆಲವೇ ತಿಂಗಳುಗಳಲ್ಲಿ ಛಾವಣಿಗಳು ಸೋರುವುದು, ರಸ್ತೆಗಳು ಬಿರುಕು ಬಿಡುವುದನ್ನು ನಾವು ನೋಡುತ್ತೇವೆ. ಸಾಮಾನ್ಯ ವಿಮರ್ಶಕರು ಇದನ್ನು ಕೇವಲ ಭ್ರಷ್ಟಾಚಾರ ಎಂದು ಕರೆಯುತ್ತಾರೆ. ಆದರೆ ಇದರ ಹಿಂದಿರುವುದು L1 ಬಿಡ್ಡಿಂಗ್ ಟ್ರಿಂಗ್ ಟ್ರ್ಯಾಪ್ ಮತ್ತು ಒತ್ತಡದ PR ಟೈಮ್ಲೈನ್. ಒಂದು ಯೋಜನೆಯನ್ನು ಸುರಕ್ಷತೆಯ ಪರಿಶೀಲನೆಗಿಂತ ಹೆಚ್ಚಾಗಿ ಕೇವಲ ಉದ್ಘಾಟನಾ ದಿನಾಂಕಕ್ಕಾಗಿ ತರಾತುರಿಯಲ್ಲಿ ಮುಗಿಸಿದಾಗ ಆ ಕಟ್ಟಡ ಅಥವಾ ರಸ್ತೆ ಕುಸಿಯುವುದು ಎಂಜಿನಿಯರಿಂಗ್ ದೃಷ್ಟಿಯಿಂದ ಅನಿವಾರ್ಯವಾಗುತ್ತದೆ. ಸ್ನೇಹಿತರೆ, ನಿಜವಾದ ದೇಶಭಕ್ತಿ ಎಂದರೆ ಕಣ್ಣು ಮುಚ್ಚಿ ಸದ್ಯದ ಸ್ಥಿತಿಯನ್ನು ಸಮರ್ಥಿಸಿಕೊಳ್ಳುವುದಾಗಲಿ ಅಥವಾ ಒಂದು ರಾಜಕೀಯ ಪಕ್ಷಕ್ಕೆ ಜೈಕಾರ ಹಾಕುವುದು ಮಾತ್ರವಲ್ಲ. ನಿಮ್ಮ ದೇಶವನ್ನು ಕೇವಲ ಬಾಹ್ಯ ಪ್ರದರ್ಶನಕ್ಕಾಗಿ ಪ್ರೀತಿಸದೆ ನೈಜವಾಗಿ ಪ್ರೀತಿಸಿದರೆ ಅದರ ಲೋಪದೋಷಗಳನ್ನು ನೇರವಾಗಿ ನೋಡಿ ಉತ್ತಮ ಆಡಳಿತವನ್ನು ಒತ್ತಾಯಿಸುವುದೇ ನಿಜವಾದ ದೇಶಭಕ್ತಿ. ನಮ್ಮ ಯುವಕರಿಗೆ ಒಂದು ಪರೀಕ್ಷೆಯ ಮೇಲೆ ನಂಬಿಕೆ ಇಲ್ಲದಿದ್ದರೆ ಮತ್ತು ನಮ್ಮ ನಾಗರಿಕರಿಗೆ ತಮ್ಮ ತಲೆಯ ಮೇಲಿರುವ ಛಾವಣಿಯ ಮೇಲೆ ಭರವಸೆ ಇಲ್ಲದಿದ್ದರೆ ಈ ಭವ್ಯವಾದ ಭ್ರಮೆಯ ಮಹಲುಗಳು ನಿಜವಾಗಿ ಯಾರಿಗೆ ಪ್ರಯೋಜನ ನೀಡುತ್ತಿವೆ? ಯೋಚಿಸಿ.